ನಮ್ಮ ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನು ಬಡ್ಜೆಟ್ಟಿಗೆ ಮುಂಚೆ ಹೇಳಿದಾರೋ ಅದನ್ನೆಲ್ಲ ಕೂಡ ಕಾರ್ಯಗತ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಎಂಪ್ಲಾಯೀಸು, ನಮ್ಮ KSRTC 4 ಕಾರ್ಪೊರೇಷನ್ನ ಅವರು ಏನು ಬೇಡಿಕೆಗಳಿತ್ತು ಅದರಲ್ಲಿ 14 ತಿಂಗಳ ಜೊತೆ ಸೇರಿಸಿ 12 ತಿಂಗಳು 26 ತಿಂಗಳು ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಕೂಡ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಹೋದ ವರ್ಷ 2,000 ಬಸ್ ಕೊಟ್ಟಿದ್ದರು. ಈ ವರ್ಷ ಕೂಡ 1,000 ಬಸ್ಸು ಈ ವರ್ಷ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಕೂಡ ಇರುತ್ತೆ. ಮತ್ತು ಅದಾದಮೇಲೆ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ಪ್ರಾಧಿಕಾರ, ಅದರಲ್ಲೂ ನಮ್ಮ ಮಹದೇವ ಪ್ರಸಾದ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ಪ್ರಾಧಿಕಾರ ಮಾಡಿದರು. ಪ್ರಾಧಿಕಾರ ಮಾಡಿದ್ರೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ಬೋದು ಮತ್ತು ಲಕ್ಷಗಟ್ಟಲೆ ಜನ ಬರ್ತಾರೆ ಅಂಥ ದೇವಸ್ಥಾನಗಳಲ್ಲಿ ಫೆಸಿಲಿಟೀಸ್ ಕೊಡಬೇಕು ಅಂಥೇಳಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸುಮಾರು 10-12 ವರ್ಷಕ್ಕೆ ಮುಂಚೆ ಪ್ರಾಧಿಕಾರ ಮಾಡಿದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದಾದಮೇಲೆ ನಾನು ಈ ಇಲಾಖೆ ಮಂತ್ರಿ ಆದಮೇಲೆ ಚಾಮುಂಡಿ ಬೆಟ್ಟ ಕೂಡ ಪ್ರಾಧಿಕಾರ ಆಗಿದೆ. ಅದೇ ರೀತಿ ಹುಲಿಗಮ್ಮ ಅದು ಪ್ರಾಧಿಕಾರ ಆಗಿದೆ. ಅದೇ ರೀತಿ ರೇಣುಕಾ ಯಲ್ಲಮ್ಮ ಬೆಳಗಾಂ ಜಿಲ್ಲೆ ಅದು ಕೂಡ ಪ್ರಾಧಿಕಾರ ಆಗಿದೆ. ಘಾಟಿ ಸುಬ್ರಹ್ಮಣ್ಯ ಇದು ಕೂಡ ಪ್ರಾಧಿಕಾರ ಆಗಿದೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀವಿ ಅಂದರೆ ಹೆಚ್ಚು ಜನ ಹೋಗ್ತಾರೆ, ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಚಾಮುಂಡಿ ಬೆಟ್ಟಕ್ಕೆ 50 ಲಕ್ಷ ಜನ ಹೋಗಿದ್ರು ಹೋದ್ಸರಿ. ಆಮೇಲೆ ರೇಣುಕಾ ಯಲ್ಲಮ್ಮಗೆ 1 ಕೋಟಿ, 5 ರಾಜ್ಯದಿಂದ 1 ಕೋಟಿ ಜನಕ್ಕಿಂತಲೂ ಹೆಚ್ಚು ಹೋಗ್ತಾರೆ. ಮತ್ತು ಹುಲಿಗಮ್ಮ 60-70 ಲಕ್ಷ ಜನ ಪ್ರತಿ ವರ್ಷ ಹೋಗ್ತಾರೆ. ಇಲ್ಲೇ ಘಾಟಿ ಸುಬ್ರಹ್ಮಣ್ಯ ನಮ್ಮ ದೊಡ್ಡಾಪುರ ತಾಲೂಕಲ್ಲಿ ಕನಿಷ್ಠ 25 ಲಕ್ಷ ಜನ ಪ್ರತಿ ವರ್ಷ ಕೂಡ ಹೋಗ್ತಾರೆ. ಮತ್ತು ಪ್ರಾಧಿಕಾರಗಳು ಮಾಡೋದ್ರಿಂದ ಅಭಿವೃದ್ಧಿಗೆ ವೇಗ ಸಿಗುತ್ತೆ ಅಂತ ಮಾಡಿರ್ತಕ್ಕಂಥ ಉದ್ದೇಶ. ಮತ್ತು ಈಗಾಗಲೇ ಕಾರ್ಯಕ್ರಮಗಳು ಕೂಡ ಹಾಕ್ಕೊಂಡು ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗ್ತಾಯಿದೆ. ಮತ್ತು ಎರಡನೇದಾಗಿ ಈ ಬಾರಿ ಕೊಲ್ಲೂರು ಮೂಕಾಂಬಿಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇಷ್ಟು ದೇವಸ್ಥಾನಗಳು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಪ್ರಾಧಿಕಾರಗಳು ಮಾಡಿ ಲಕ್ಷಗಟ್ಟಲೆ ಕೋಟಿ, ಕುಕ್ಕೆ ಸುಬ್ರಹ್ಮಣ್ಯ 1 ಕೋಟಿ ಜನ ಹೋಗ್ತಾರೆ ಪ್ರತಿ ವರ್ಷ. ಸಾಕಷ್ಟು ಸೌಲಭ್ಯಗಳ ಕೊರತೆ ಇತ್ತು. ಅದನ್ನು ನೀಗಿಸೋದಕ್ಕೆ ನಾವು ಈ ಕಾರ್ಯಕ್ರಮಗಳನ್ನ ನಮ್ಮ ಬಡ್ಜೆಟಲ್ಲಿ ಸೇರಿಸಿದ್ದಾರೆ. ಇದೆಲ್ಲ ಕೂಡ ಈ ತಿಂಗಳಲ್ಲಿ ಅನುಮತಿ ಸಿಕ್ಕಿದ ಮೇಲೆ ಮುಂದಕ್ಕೆ ಎಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ಮತ್ತು ಅದೇ ರೀತಿ ಮಂತ್ರಾಲಯ ವಾರಣಾಸಿ ಮತ್ತು ಮಂತ್ರಾಲಯ ಶ್ರೀಶೈಲ ತುಳಜಾಪುರ ನಮ್ಮ ಹಿಂದೆ ಮಹಾರಾಜರು ಕಟ್ಸ್ಕೊಟ್ಟಿದ್ರು ವಾರಣಾಸಿನಲ್ಲಿ. ಅದೆಲ್ಲ ಬಿದ್ದೋಗೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಅಲ್ಲೂ ಕೂಡ ಹೊಸದಾಗಿ ಕಟ್ಸ್ತೀವಿ. ತುಳಜಾಪುರ ಮತ್ತು ಮಂತ್ರಾಲಯ, ಶ್ರೀಶೈಲ ಇಲ್ಲೆಲ್ಲ ಕೂಡ ಲ್ಯಾಂಡ್ ಡಿಸ್ಪ್ಯೂಟಿಂದ ಅಲ್ಲಿ ನಮ್ಮ ಭವನಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿರಲಿಲ್ಲ. ಅದೆಲ್ಲ ಕೂಡ ಈಗ ಹೊಸದಾಗಿ ಕಟ್ಟೋದಕ್ಕೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ.